ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಡಿಸೈನರು, ಒಳ್ಳೆ ಡಿಸೈನರ್ ಆಗಿದ್ದಾಳೆ, ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಅವಳು ಪಬ್ಲಿಕ್ಕಾಗಿ ಎಲ್ಲೂ ಮಾಡ್ತಾ ಇಲ್ಲ. ಈ ಒಂದು ಡಿಸೈನ್ನ ಬರೆದು ಅವರ ರಿಸೆಪ್ಷನಿಸ್ಟಿಗೆ ಕೊಟ್ಟಿರ್ತಾಳೆ, ಅದನ್ನು ನೋಡಿ ಓಕೆ ಆಗಿರುತ್ತೆ. ಅದನ್ನು ಇವಳೇ ಮಾಡಿದ್ದಾಳೆ ಅನ್ನೋದು ಗೊತ್ತಿರಲ್ಲ. ಇವನು ಕೋಟಿ ಕೋಟಿ ಬಿಸ್ನೆಸ್ ಮಾಡೋದ್ರಿಂದ ವಿವೇಕು ಅವಳಿಗೆ ಲ್ಯಾಪ್ಟಾಪಲ್ಲಿ ಅದ್ರದ್ದು ವ್ಯವಹಾರದ ಬಗ್ಗೆ ಎಲ್ಲ ಮಾಡ್ತಾ ಇರ್ತಾನೆ. ಆವಾಗ ಗೌರಿ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಾಳೆ. ಡಿಸ್ಟರ್ಬ್ ಮಾಡಿದಾಗ ನಿನಗೇನು ಗೊತ್ತಾಗುತ್ತೆ, ನೀನು ಹೆಬ್ಬೆಟ್ಟು, ನಾನು ಕೋಟಿ ಕೋಟಿ ವ್ಯವಹಾರದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರೆ ನೀನು ಒಳ್ಳೆ ಹೆಂಗೆ ಆಡ್ತಾಯಿದ್ದೀಯ ನೋಡು, ಒಳ್ಳೆ ಸುಮ್ಮನಿರೋಕ್ಕಾಗಲ್ವಾ ಅಂತ ಬೈತಾನೆ. ಅಯ್ಯೋ ದೇವರೇ, ನಾನೇನು ಮಾಡೋಕ್ಕಾಗುತ್ತೆ, ನಾನು ಮಲ್ಕೊಳ್ಳುವಾಗ ಮಂತ್ರ ಓದ್ಕೋಬೇಕು ಅಂತ ಎಲ್ಲ ಹೇಳ್ತಾಳೆ. ಆವಾಗ ಆ ಥರ ಎಲ್ಲ ಮಾತಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಏನು ಹೇಳಿದ್ರು ಕೇಳಲ್ಲ. ಆವಾಗ ಅವನು ಸರಿ ಲ್ಯಾಪ್ಟಾಪ್ ತೆಗೆದಿಟ್ಬಿಟ್ಟು ನೀನು ಮಾಡೋಕ್ಕೂ ಬಿಡಲ್ಲ ಏನೂ ಇಲ್ಲಿ ಅಂತೇಳ್ಬಿಟ್ಟು ಅದು ತೆಗೆದಿಟ್ಟು ಮಲ್ಕೊಳ್ತೀನಿ ಅಂತಾನೆ. ಇವಳು ಜೋರೇ ಮಂತ್ರ ಓದೋದು ಆ ಥರ ಎಲ್ಲ ಮಾಡ್ತಾಳೆ. ಮಂತ್ರ ಓದಬೇಡ ಸುಮ್ಮನಿರು ಅಂತ ಹೇಳ್ತಾನೆ, ಕೇಳೋದೇ ಇಲ್ಲ. ಅಯ್ಯೋ ನನ್ನ ಪಾಡಿ ನಾನು ಮಂತ್ರ ಓದ್ಕೋತೀನಪ್ಪ, ನಿಮಗೇನು ಕಷ್ಟ, ಇದು ಒಳ್ಳೇದಂತೆ ಆರೋಗ್ಯಕ್ಕೆ, ಹಂಗೆ ಹಿಂಗೆ ಅಂತ ಏನೇನೋ ಕತೆ ಹೇಳ್ತಾಳೆ. ಈ ಕತೆ ಎಲ್ಲ ಕೇಳೋಕ್ಕೆ ನನಗೆ ಪುರ್ಸೊತ್ತಿಲ್ಲ ಅಂತೇಳ್ಬಿಟ್ಟು ಅವನು ಹೋಗಿ ಮಲ್ಕೊಳ್ತಾನೆ. ಆಮೇಲೆ ಇವಳು ಬೆಡ್ಶೀಟು ಅದೆಲ್ಲ ತಂದುಬಿಟ್ಟು ಮಲ್ಕೋತಾಳೆ. ಮಲ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಒಂದು 12 ಗಂಟೆವರೆಗೂ ಮಲಗಿರ್ತಾಳೆ. 11 ಗಂಟೆವರೆಗೂ ಬರೀ ಇವ್ರದ್ದೇ ಇವ್ರದ್ದು ಜಗಳನೇ ಆಗೋಗುತ್ತೆ. 12 ಗಂಟೆಗೆ ಅವ್ನು ಮಲ್ಕೋತಾನೆ. ಮಲ್ಕೊಂಡಿದ್ದು ಕನ್ಫರ್ಮ್ ಮಾಡಿಕೊಂಡು ಅವಳು ಪೇಪರ್ ತಗೊಂಡು, ಪೆನ್ನು, ಸ್ಕೆಚ್ ಪೆನ್ಗಳು ಎಲ್ಲ ತಗೊಂಡು ಅವಳು ಅಲ್ಲಿ ಡಿಸೈನ್ ಬರೆಯೋಕ್ಕೆ ಅಂತ ಹೋಗಿ ಕೂತ್ಕೊತಾಳೆ. ಹೊರಗಡೆ ಕೂತ್ಕೊತಾಳೆ, ಸೈಲೆಂಟಾಗಿ ಕೂತ್ಕೊಂಡು ಡಿಸೈನ್ ಬರೆದಿರ್ತಾಳೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಆದರೆ ಅಲ್ಲಿ ಇವನು ಎದ್ದು ನೋಡ್ತಾನೆ, ಅವಳಿಲ್ಲ, ಗೌರಿ ಅಲ್ಲಿರಲ್ಲ. ಗೌರಿ ಇಲ್ವಲ್ಲ, ಎಲ್ಲೋದ್ಲು ಅಂತೇಳ್ಬಿಟ್ಟು ಅವನು ಸುಮ್ಮನೆ ಲೈಟು ಹಾಕಲೇನಿಲ್ಲ, ಹಂಗೆ ಹುಡ್ಕೊಂಡು ಹೋಗ್ತಾನೆ. ಎಲ್ಲೋಗಿದ್ದಾಳೆ ಅಂತೇಳಿ ಕೆಳಗೆಲ್ಲ ಇಳಿದು ಎಲ್ಲ ಕಡೆ ನೋಡಿಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ಬರಿತಾ ಇರ್ತಾಳೆ. ಅದು ನೋಡಿದ ತಕ್ಷಣವೇ ಅವನು ಅಲ್ಲಿ ಬರ್ತಾಯಿದ್ದಾನೆ ಅಂತ ಇವಳಿಗೆ ಹೆಂಗೋ ಸೂಕ್ಷ್ಮವಾಗಿ ಗೊತ್ತಾಗ್ಬಿಡುತ್ತೆ ಬರ್ತಾಯಿದ್ದಾರೆ ಅಂತೇಳ್ಬಿಟ್ಟು. ತಕ್ಷಣ ಇವಳೇನು ಮಾಡ್ತಾಳೆ, ಆ ಪೇಪರ್ನ ಚೇರ್ ಇರುತ್ತೆ ಅಲ್ಲೇ, ಚೇರ್ ಅಡಿಗೆ ಆ ಪೇಪರ್ನ ಇಟ್ಬಿಟ್ಟು ಇನ್ನೊಂದು ರಂಗೋಲಿ ಚಿತ್ರ ಬಿಡಿಸ್ತಾ ಇದ್ದೀನಿ ನನಗೆ ರಂಗೋಲಿ ಚಿತ್ರನ ಅಲ್ಲಿ ಬಿಡಿಸ್ತಾ ಇರ್ತಾಳೆ. ಆ ರಂಗೋಲಿ ಚಿತ್ರನ ನೋಡಿಬಿಟ್ಟು ಅವನು ಬಂದಿದ್ದೇ ಕಿತ್ಕೋತಾನೆ. ಏನು ಮಾಡ್ತಾಯಿದ್ದೆ ಇಷ್ಟೊತ್ತಲ್ಲಿ ಅಂತೇಳ್ಬಿಟ್ಟು. ದೆವ್ವ ಕುಣಿದಾಡೋ ಟೈಮಲ್ಲಿ ಇಲ್ಲಿ ಬಂದು ಏನೋ ಬರಿತಾ ಇದ್ದಾಳೆ ಅಂತೇಳ್ಬಿಟ್ಟು, ನಿನಗೇನು ಪುಣ್ಯವತಿ, ಮನೆ ನಿದ್ದೆ ಮಾಡೋಕ್ಕಾಗಲ್ವ ನಿನ್ನ ಮನೆಯಲ್ಲಿ, ಇಲ್ಲೇನಕ್ಕೆ ಹಿಂಗೆ ಆಡ್ತೀಯ ಅಂತೇಳಿ ಬೈಕೊಂಡು ಅದನ್ನು ಕಿತ್ಕೊಂಡು ನೋಡ್ತಾನೆ. ಈ ರಂಗೋಲಿ ಬಿಡ್ಸೋಕೆ ಇಲ್ಲಿಗೆ ಬರಬೇಕಿತ್ತ, ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋಕ್ಕಾಯ್ತಿರ್ಲಿಲ್ವ, ಇಲ್ಲಿ ಬರಬೇಕು. ಮನೆ ಮುಂದೆ ರಂಗೋಲಿ ಹಾಕಿದರೆ ತಪ್ಪಾದರೆ ಅಳಿಸೋಕ್ಕಾಗಲ್ಲ, ಇದರಲ್ಲಿ ತಪ್ಪಾದರೆ ಅಳಿಸ್ಬೋದಲ್ಲ ರಬ್ಬರಲ್ಲಿ, ಅದಕ್ಕೇ ಇಲ್ಲಿ ಬಂದು ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾಳೆ. ಇದಕ್ಕೇನು ಕಡಿಮೆ ಇಲ್ಲ, ಎಲ್ಲದಕ್ಕೂ ಒಂದು ವಾಟ್ಸಕ್ಕೊಂದು ನಿನಗೆ ಇದಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ನೋಡ್ತಾನೆ. ನೋಡಿಬಿಟ್ಟು ಹಾಗಂತಾನೆ. ಆಮೇಲೆ ಅದನ್ನೆಲ್ಲ ನೋಡ್ತಾ ಇದ್ದು ಅವನಿಗಂತೂ ಇಷ್ಟೊತ್ತಲ್ಲಿ ಈ ರಂಗೋಲಿ ಬಿಡಿಸ್ಕೊಂಡು ಕೂತೋಳು, ನಿದ್ದೆ ಬರಲಿಲ್ಲಪ್ಪ, ಅದಕ್ಕೆ ಬಂದೆ ಇಲ್ಲಿ ರಂಗೋಲಿ ಬಿಡಿಸೋಣ ಅಂತ ಹೇಳ್ಬಿಟ್ಟು. ನಿದ್ದೆ ಬಂದಿದ್ದರೆ ನಿದ್ದೆ ಮಾಡ್ತಿದ್ದೆ, ನಿದ್ದೆ ಬರ್ದಿದ್ದಕ್ಕೆ ಎದ್ದು ಬಂದೆ ಇಲ್ಲಿಗೆ ಅಂತ ಹೇಳ್ತಾಳೆ. ಆದ್ರೂ ಕೇಳಲ್ಲ. ಇವಳು ಬರ್ತಾಯಿದ್ದಾನೆ ಅಂದ ತಕ್ಷಣ ಗಾಬರಿ ಆಗಿಬಿಡ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೀಟ್ ಅಡಿಗೆ ಆ ಪೇಪರ್ನ ಇಟ್ಬಿಡ್ತಾಳೆ, ಚೇರ್ ಸೀಟ್ ಅಡಿಗೆ. ಇವಳು ಬರ್ಕೊಳ್ತಾ ಕೂತ್ಕೊತಾಳೆ ರಂಗೋಲಿನ. ಅದೇನಾರ ಗೊತ್ತಾಗಿದ್ರೆ ಅರ್ಧಾಕ್ಬಿಡ್ತಾನೆ. ಆವತ್ತೊಂದು ದಿವಸ ಒಳ್ಳೆ ಡಿಸೈನ್ ಬರೆದಿದ್ಲು, ಅದನ್ನು ಅರ್ಧಾಕ್ಬಿಟ್ಟ ಅವನು, ಕಣ್ಣಲ್ಲೂ ನೋಡಲಿಲ್ಲ, ಹಾಗೆ ಅರ್ಧಾಕ್ಬಿಟ್ಟ. ಅದಕ್ಕೆ ಅವಳಿಗೆ ಬೇಜಾರು. ಡಿಸೈನ್ ಬರೆದ್ರೂ ಇವರು ಅದನ್ನು ನೋಡಲ್ಲ, ಅರ್ಧಾಕ್ತಾರೆ ಅನ್ನೋದು. ಆಮೇಲೆ ದೆವ್ವ ಕುಣಿಯೋ ಟೈಮಲ್ಲೆಲ್ಲ ರಂಗೋಲಿ ಬರ್ಕೊಂಡು ಕೂತಿದ್ದಾಳೆ ಹಂಗೆ ಹಿಂಗೆ ಅಂತ ಬೈತಾನೆ. ಬೈದ್ಬಿಟ್ಟು ಒಳಗಡೆ ಹೋಗ್ತಾರೆ. ಆ ಕಡೆ ಬಂದು ಅವನು ಅನಿಕೇತ್, ಅವನಿಗೆ ಇವ್ರ ಅಕ್ಕ ಸಿಕ್ಕಾಬಟ್ಟೆ ರೂಮಲ್ಲಿ ಇದನ್ನು ಮ್ಯೂಸಿಕ್ ಹಾಕ್ಕೊಂಡು ಕುಣಿತಾ ಇರ್ತಾಳೆ. ಟಕ ತಕ 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 ಅಂತ ಕುಣಿತಾ ಇರ್ತಾಳೆ. ಅದನ್ನು ನೋಡಿ ಅವನು, ಏನಾಗಿದೆ ನಿನಗೆ ಈ ಥರ ಕುಣಿತಾ ಇದೆಯಲ್ಲ ಅಂತ ಕೇಳ್ತಾನೆ. ನನಗಿವತ್ತು ತುಂಬ ಖುಷಿಯಾಗಿದೆ, ಅದಕ್ಕೆ ಕುಣಿತಾ ಇದ್ದೀನಿ ಅಂತ ಹೇಳ್ತಾಳೆ. ಸರಿ, ಅವನಿಗೂ ಖುಷಿ ಆಗುತ್ತೆ ಆ ವಿಷಯದಲ್ಲಿ. ಒಳ್ಳೆ ಹೆಂಗೆ ಬೇಕಂಗೆ ಕುಣಿತಾ ಇರ್ತಾಳೆ. ಬಸ್ರಿ ಪ್ರೆಗ್ನೆಂಟು ಈ ಥರ ಕುಣಿತಾರೆ ಯಾರಾದರೂ ಅಂತ ಅವನಿಗೆ, ಅಂದರೆ ಮಗು ಹೋದರೆ ಸಾಕು ಅಂತ. ಹೆಂಗಾದರೂ ಸರಿ ಮಗು ಕಳೆದೋಗ್ಬಿಟ್ರೆ ನನಗೆ ಫ್ರೀ ಆಗುತ್ತೆ ಅಂತ ಅವನ ಐಡಿಯಾ.
ಹಾಗಾಗಿ ಕುಣಿಲಿ ಅಂದ್ಕೊಂಡು ಅವನು ಖುಷಿಯಾಗುತ್ತೆ ಅವನಿಗೂ. ಆಮೇಲೆ ಅಯ್ಯೋ ಅನಿಕೇತ್ ಇನ್ನು ಸಿಕ್ಕಾಬಿಟ್ಟೆ ಕುಣಿಬೇಕು ಅನ್ನಿಸ್ತು, ಅದಕ್ಕೆ ಕುಣಿತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಆಯ್ತಾಯಿತು ಕುಣಿ ಇನ್ನೂ ಕುಣಿ, ಚೆನ್ನಾಗಿದೆ ನೀನು ಕುಣಿತಿರೋದು, ಡ್ಯಾನ್ಸು ತುಂಬ ಚೆನ್ನಾಗಿದೆ, ಕುಣಿ ಅಂತಾನೆ. ಕುಣಿತಲೇ ಇರ್ತಾಳೆ. ಆದರೆ ಪ್ರೆಗ್ನೆಂಟ್ ಇಲ್ಲ ಅಂತ ಗೌರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಗೌರಿ ಅಪ್ಪನ ಮನೇಲಿ ಎಲ್ಲ ಮನೆ ಮಡಲು ತುಂಬಬೇಕು ಎಲ್ಲ ತಂದು ಅಂತ ಅವ್ರು ಕಾಯ್ಕೊಂಡು ಅಲ್ಲಿದ್ದಾರೆ. ಯಾವತ್ತಾರು ಬರ್ತೀವಿ ಅಂತ ಹೇಳ್ಬಿಟ್ಟು ಅವತ್ತೇ ಬರೋಕ್ಕೆ ಹೊರಟ್ರು. ಅಷ್ಟರೊಳಗೆ ಸೇಟು ಬಂದು ಇರೋ ದುಡ್ಡನ್ನು ಕಿತ್ಕೊಂಡು ಹೋದ, ಬಡ್ಡಿ ದುಡ್ಡು ಅಂತ ಹೇಳ್ಬಿಟ್ಟು. ಅಲ್ಲಿ ಆಗಿಲ್ಲ. ಇವಳು ಮನೆಗೇನಾದ್ರು ಎಲ್ಪ್ ಮಾಡಬೇಕು ಅನ್ನೋದು ಇವಳು ಇಂಟೆನ್ಷನ್ ಆಗಿದೆ ಗೌರಿದು. ಹಾಗಾಗ್ಬಿಟ್ಟು ಈ ಡಿಸೈನ್ ಬರೆಯೋದ್ರಿಂದ ಮನೆಗೆ ಇದ್ರ ಡಿಸೈನಿಗೆ ದುಡ್ಡು ಬರುತ್ತಲ್ಲ, ಆ ದುಡ್ಡು ಮನೆಗೆ ಕೊಟ್ಟರೆ ಮನೆಗೆ ಮೇಂಟೆನೆನ್ಸಿಗೆ ಆಗುತ್ತೆ ಅನ್ನೋದು ಇವಳದು ಒಂದು ಖುಷಿ ವಿಷಯ. ಹಾಗಾಗಿ ಇವಳು ಡಿಸೈನ್ ಬರೀತಲೇ ಇರ್ತಾಳೆ ಯಾವಾಗಲೂ. ತುಂಬ ಖುಷಿಯಾಗೇ ಬರೀತಾಳೆ, ತುಂಬ ಚೆನ್ನಾಗಿ ಬರೀತಾಳೆ. ಯಾಕೆಂದರೆ ಇವಳು ಫಸ್ಟಿಂದನೂ ಮನೆಯಲ್ಲಿ ಇವ್ರದ್ದು ಇದೇ ಕಸುಬಾಗಿರುತ್ತೆ, ಡಿಸೈನ್ ಬರೆಯೋದು, ವಾಸ್ ಮಾಡೋದು, ತುಂಬಾ ಚಂದ ಇರೋಂಥವೆಲ್ಲ ಮಾಡೋದು ಇವ್ರದ್ದು. ಇದೇ ದಿನವಿಡೀ ಅವರ ಅಪ್ಪ ಅವಳು ಎಲ್ಲ ಅದೇ ಮಾಡ್ತಿರ್ತಾರಲ್ಲ. ಇವಳಿಗೆ ಡಿಸೈನಿಗೆ ತುಂಬ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ. ಇದು ವಜ್ರದ ಡಿಸೈನ್ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ, ತುಂಬಾ ದುಡ್ಡು ಬರುತ್ತೆ ಇದರಲ್ಲಿ. ವಜ್ರದ ಡಿಸೈನಿಗೆ ತುಂಬ ದುಡ್ಡು ಬರೋದ್ರಿಂದ ಈ ಡಿಸೈನ್ ಬರ್ಕೊಡಿ ಮೇಡಮ್ ಅಂತ ಅವಳು ಅಂದರೆ ವಿವೇಕ್ PA ಹೇಳಿದ್ದಾಳೆ. ಡಿಸೈನ್ ಬೇಕೇ ಬೇಕು ಅಂತ ಇವನು ಹಠ ಮಾಡಿ ಹೇಳಿದಾನಲ್ಲ, ಅದಕ್ಕೋಸ್ಕರ ಮೇಡಮ್ ಈ ಡಿಸೈನ್ ಹೆಂಗಾದರೂ ಮಾಡಿ ನೀವು ಬರೀಲೇಬೇಕು ಅಂತ ಹೇಳಿದ್ದಾಳೆ. ಅಲ್ಲೂ ಸಿಗಾಕೊಬಿಡ್ತಾಯಿದ್ಲು, ಆಫೀಸ್ ಹತ್ರನೂ ಹೋಗಿದ್ಲಲ್ಲ ಅವಾಗ. ಹೆಂಗೋ ಚೂರಲ್ಲಿ ಮಿಸ್ಟೇಕ್ ಆದ್ಲು, ಅಲ್ಲ ಚೂರಲ್ಲಿ ಮಿಸ್ ಆಗಿ ಸಿಗಾಕೊಳ್ಳಿಲ್ಲ, ಕಾರ್ ಪಕ್ಕ ಹೋಗಿ ಕೂತ್ಕೊಂಡ್ಬಿಟ್ಲು. ಹಂಗಾಗಿ ನಾನು ಇಲ್ಲಿ ನೋಡ್ದಂಗೆ ಆಯ್ತಲ್ಲ ಪುಣ್ಯವತಿನ, ಇಲ್ಲೆಲ್ಲೋ ನೋಡಿದೆ ಅಂತಾನೆ. ಇಲ್ಲ ಸರ್, ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಅವ್ನು ನೋಡೋಕ್ಕೆ ಸಿಕ್ಕಿರಲ್ಲ, ಎಲ್ಲ ಅಯೋಮಯ ಒಂಥರ. ಅವಳನ್ನೇ ನೋಡ್ದಂಗೆ ಆಗುತ್ತೆ. ಅಯ್ಯೋ ಇದು ನನ್ನನ್ನೇ ನೋಡ್ದಂಗೆ ಆಗುತ್ತಾ ನಿಮಗೆ, ಎಲ್ಲೂ ನಾನೇ ಇರ್ತೀನ ಹಂಗೆ ಅಂತ ಹೇಳ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.